ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ಪಾಠ ಆಧಾರಿತ ಮೂಲ್ಯಾಂಕನ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ 2025-26 5ನೇ ತರಗತಿ ಪರಿಸರ ಅಧ್ಯಯನದಲ್ಲಿ ಜೀವ ಜಗತ್ತು ಪಾಠಕ್ಕೆ 25 ಅಂಕಗಳ ಘಟಕ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸಿದ್ದೀವಿ. ಸೊ ಯಾರಿಗೆಲ್ಲ PDF ಅವಶ್ಯಕತೆ ಇದೆ ಅನ್ನೋರು ಜಸ್ಟ್ 9964050759ಗೆ ವಾಟ್ಸಪ್ ಮೆಸೇಜ್ ಮಾಡಿ ಪೇ ಮಾಡಿ ಅವುಗಳನ್ನು ಪರ್ಚೇಸ್ಗಳನ್ನು ಮಾಡ್ಬೋದು. ಸೊ ನಾವು ಕೊಡ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳಲ್ಲಿ ಬ್ಲೂ ಪ್ರಿಂಟ್ ಇರ್ತದೆ, ಕ್ವಶನ್ ಪೇಪರ್ ಇರ್ತದೆ, ಕೀ ಆನ್ಸರ್ಗಳನ್ನು ಸಹಿತ ಇರ್ತವೆ. ಸೊ 5ನೇ ತರಗತಿಯ ಕನ್ನಡ ಮತ್ತು ಪರಿಸರ ಅಧ್ಯಯನದಲ್ಲಿ ಇದ್ದಾವೆ. ಸೊ ಇದು ಇತ್ತು ಬ್ಲೂ ಪ್ರಿಂಟು. ಸೊ ನೆಕ್ಸ್ಟ್ ನಾನು ಡೈರೆಕ್ಟಾಗಿ ನಿಮ್ಗೆ ಏನು ಮಾಡ್ತೀನಿ, ಪ್ರಶ್ನೆ ಪತ್ರಿಕೆಯನ್ನು ಕೀ ಉತ್ತರದೊಂದಿಗೆ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಎಸ್, ಪಾಠ ಆಧಾರಿತ ಮೂಲ್ಯಾಂಕನ LBA 2025-26 ಪಾಠ 1 ಜೀವ ಜಗತ್ತು. ಸೊ ಇದು ಆನ್ಸರ್ ಪೇಪರಲ್ಲಿರ್ತಕ್ಕಂಥದ್ದು ಇತ್ತು. ತರಗತಿ 5 ವಿಷಯ ಪರಿಸರ ಅಧ್ಯಯನ, ಅಂಕಗಳು 25, ಸಮಯ 45 ನಿಮಿಷ. ಮುಖ್ಯ ಪ್ರಶ್ನೆ 1, ಕೊಟ್ಟಿರೋ ಆಯ್ಕೆಗಳಲ್ಲಿ ಸರಿಯಾದದ್ದನ್ನು ಆರಿಸಿ ಬರೆಯಿರಿ ಅಂತ 3 ಪ್ರಶ್ನೆಗಳಿತ್ತು. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 3 ಪ್ರಶ್ನೆ 3 ಅಂಕ. ಪ್ರಶ್ನೆ 1, ಮನುಷ್ಯನ ಚಲನಾಂಗ ಕೇಳಿದರೆ ಸರಿಯಾದ ಉತ್ತರ ಕಾಲು. ಇನ್ನು ಆಮೆಯ ಸರಾಸರಿ ಜೀವಿತಾವಧಿ ಕೇಳಿದರು, ಆಯ್ಕೆ ಬಿ 120 ವರ್ಷ. ಪ್ರಶ್ನೆ 3, ಸಸ್ಯಗಳಲ್ಲಿ ಆಹಾರ ತಯಾರಿಸುವ ಕ್ರಿಯೆಗೆ ಏನಂತ ಕರೀತಾವೆ ಅಂತ ಕೇಳಿದ್ರು, ಬಿ ದ್ವಿತೀಯ ಸಂಶ್ಲೇಷಣೆ ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಸರಿ ತಪ್ಪನ್ನು ಗುರುತಿಸಿ ಬರೀಬೇಕಾಗಿತ್ತು. ಮನುಷ್ಯರು ಮಿಶ್ರಾಹಾರಿಗಳು ಅಂತ ಕೇಳಿದರು, ಸೊ ಈ ವಾಕ್ಯ ತಪ್ಪಿದೆ. ಇನ್ನು ಉಸಿರಾಟವನ್ನು ವಿಸರ್ಜನೆ ಅಂತಾರೆ ಅಂತ ಕೇಳಿದರು, ಇದು ಕೂಡ ವಾಕ್ಯ ತಪ್ಪಿದೆ. ಸಸ್ಯಗಳು ತ್ಯಾಜ್ಯವನ್ನು ಹೊರಹಾಕೋದಿಲ್ಲ ಅಂತ ಕೇಳಿದರು, ಈ ವಾಕ್ಯ ಕೂಡ ತಪ್ಪಾಗಿರ್ತಕ್ಕಂಥದ್ದೇ ಇದೆ. ಇನ್ನು ಮುಖ್ಯ ಪ್ರಶ್ನೆ 3ರಲ್ಲಿ ನಾವು ಬಿಟ್ಟ ಸ್ಥಳಗಳನ್ನು ತುಂಬಲಿಕ್ಕೆ ಕೇಳಿತ್ತು. ಇಲ್ಲಿ ಕೂಡ 3 ಪ್ರಶ್ನೆಗಳನ್ನು ಇಟ್ಟಿದ್ದೀವಿ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 3 ಪ್ರಶ್ನೆ 3 ಅಂಕ. ಪ್ರಶ್ನೆ 7, ಎಲ್ಲ ಜೀವಿಗಳು ಡ್ಯಾಶ್ಗಳಿಂದ ನಿರ್ಮಿತವಾಗಿದ್ದಾವೆ ಅಂತ ಕೇಳಿದರು, ಉತ್ತರ ಕೋಶಗಳು. 8ನೇ ಪ್ರಶ್ನೆ, ಸಿಂಹ ಮತ್ತು ಹುಲಿ ಡ್ಯಾಶ್ ಪ್ರಾಣಿಗಳಾಗಿವೆ ಅಂತ ಕೇಳಿದರು, ಮಾಂಸಾಹಾರಿ. ಇನ್ನು 9ನೇ ಪ್ರಶ್ನೆ, ಎಲ್ಲ ಜೀವಿಗಳ ಮೂಲ ಘಟಕವೆಂದರೆ ಡ್ಯಾಶ್ ಅಂತ ಕೇಳಿದರೆ ಕೋಶ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರಬೇಕು. ಇನ್ನು ಒಂದು ವಾಕ್ಯದಲ್ಲಿ ಉತ್ತರವನ್ನು ಬರೀಬೇಕು. ಇಲ್ಲಿ ಕೂಡ 3 ಪ್ರಶ್ನೆಗಳನ್ನು ಕೊಟ್ಟಿದ್ದೀವಿ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 3 ಪ್ರಶ್ನೆ 3 ಅಂಕ. ಪ್ರಶ್ನೆ 10, ಪರಿಸರ ಎಂದರೇನು ಅಂತ ಕೇಳಿದರು. ಸೊ ಉತ್ತರ, ಪರಿಸರ ಎಂದರೆ ಜೀವಿಗಳು ಬದುಕುವ ಸುತ್ತಮುತ್ತಲಿನ ಪ್ರಕೃತಿ ಮತ್ತು ಕೃತಕ ವಾತಾವರಣ. ಇದರಲ್ಲಿ ಮುಖ್ಯವಾಗಿ ಏನಿರ್ತದೆ ಅಂದರೆ ಗಾಳಿ, ನೀರು, ಮಣ್ಣು, ಸಸ್ಯ, ಪ್ರಾಣಿ ಮತ್ತು ಇತರ ಅಂಶಗಳು ಸೇರಿಕೊಂಡಿರ್ತವೆ. ಪ್ರಶ್ನೆ 11, ಸಂತಾನೋತ್ಪತ್ತಿ ಎಂದರೇನು ಅಂತ ಕೇಳಿತ್ತು. ಸೊ ಜೀವಿಗಳು ತಮ್ಮಂತೆಯೇ ಹೊಸ ಜೀವಿಗಳನ್ನು ಉತ್ಪತ್ತಿ ಮಾಡೋ ಕ್ರಿಯೆಯನ್ನು ಸಂತಾನೋತ್ಪತ್ತಿ ಅಂತ ಕರಿತೀವಿ. 12ನೇ ಪ್ರಶ್ನೆ, ಕೀಟಾಹಾರಿ ಸಸ್ಯಕ್ಕೆ ಒಂದು ಉದಾಹರಣೆಯನ್ನು ಕೊಡಿ. ಸೊ ಇಲ್ಲಿ ಸಂಡ್ಯು ಅಂತ ಬರೆದಿದ್ದಾರೆ, ಅದನ್ನು ಕೂಡ ನೀವುಗಳು ಬರೀಬಹುದು. ಇನ್ನು ಮುಖ್ಯ ಪ್ರಶ್ನೆ 5ರಲ್ಲಿ ಕೆಳಗಿನ ಪ್ರಶ್ನೆಗಳನ್ನ 2 ಅಂಕದ ಪ್ರಶ್ನೆಗಳಿತ್ತು. ಸೊ ಒಟ್ಟಾರೆಯಾಗಿರ್ತಕ್ಕಂಥದ್ದು 3. ಪ್ರತಿ ಸರಿಯಾದ ಉತ್ತರಕ್ಕೆ 2 ಅಂಕ. ಸೊ ಇಲ್ಲಿ ಒಟ್ಟು 6 ಅಂಕಗಳನ್ನು ನೀವು ಗಳಿಸಬಹುದು. ಪ್ರಶ್ನೆ 13, ಜೀವಿಗಳು ಆಹಾರ ಸೇವಿಸುವುದರಿಂದ ಆಗುವ 2 ಪ್ರಯೋಜನಗಳನ್ನು ತಿಳಿಸಿ ಅಂತ ಕೇಳಿದರು, ಗಾತ್ರ ಮತ್ತು ಕೋಶದಲ್ಲಿ ಹೆಚ್ಚಳ, ಬೆಳವಣಿಗೆಯಲ್ಲಿ ಪ್ರಗತಿ ಅಂತ ಬರೀರಿ. ಇನ್ನು 14ನೇ ಪ್ರಶ್ನೆ, ಜೀವಿಗಳು ಪ್ರಚೋದನೆಗಳಿಗೆ ಹೇಗೆ ಪ್ರತಿಕ್ರಿಯಿಸ್ತವೆ ಅನ್ನೋದನ್ನು ಉದಾಹರಣೆಯೊಂದಿಗೆ ಬರಲಿಕ್ಕೆ ಕೇಳಿದರು. ಇಲ್ಲಿ ಮುಟ್ಟಿದರೆ ಮುನಿಸಸ್ಯ ಸ್ಪರ್ಶಕ್ಕೆ ಮಡಸಿಕೊಳ್ಳುತ್ತದೆ ಮತ್ತು ಪ್ರಾಣಿಗಳು ಓಡಿತಾವೆ ಅನ್ನೋದನ್ನು ಅವರು ಉತ್ತರವನ್ನು ಕೊಟ್ಟಿದ್ದರು. 15ನೇ ಪ್ರಶ್ನೆ, ಪ್ರಾಣಿ ಸಂರಕ್ಷಣೆ ಏಕೆ ಮುಖ್ಯ ಅಂತ ಕೇಳಿದ್ದಾರೆ. ಸೊ ಪ್ರಾಣಿಗಳು ಸಂರಕ್ಷಣೆ ಏಕಪ್ಪ ಅಂತಂದರೆ, ಸೊ ಪ್ರಾಣಿ ಜೀವಿಗಳ ಆಶ್ರಯ ತಾಣಗಳೇ ಆಗಿದ್ದಾವೆ. ಜೀವಜಾಲ ಪ್ರಕೃತಿಯನ್ನು ಸಂರಕ್ಷಣೆ ಮಾಡಬೇಕು. ಪ್ರಕೃತಿಯಲ್ಲಿ ಹೊಂದಾಣಿಕೆ ಮತ್ತು ಸಮತೋಲನವನ್ನು ಕಾಯ್ದುಕೊಳ್ಳು ಹೋಗುವ ಸಲುವಾಗಿ ನಾವು ಪ್ರಾಣಿಗಳ ಸಂರಕ್ಷಣೆ ಅತ್ಯಗತ್ಯವಾಗಿದೆ. ಜೊತೆಗೆ ಪ್ರಾಣಿಗಳ ಒಂದು ಉತ್ಪನ್ನಗಳು, ಅದು ಮಾಂಸ ಆಗಿರ್ಬೋದು, ಓಕೆನಾ, ಅದರ ಒಂದು ಚರ್ಮ ಆಗಿರ್ಬೋದು, ಅದರಿಂದಲೂ ಕೂಡ ಏನಾಗ್ಬೋದು, ವಾಣಿಜ್ಯಕರವಾಗಿ ನಾವು ಬಳಸ್ಬೋದು. 3 ಅಂಕದ ಪ್ರಶ್ನೆ ಇತ್ತು. ಪ್ರಶ್ನೆ 16, ಜೀವಿಗಳ 4 ಲಕ್ಷಣಗಳನ್ನು ಬರೀರಿ ಅಂತ ಕೇಳಿತ್ತು. ಸೊ ಇಲ್ಲಿ ಬೆಳವಣಿಗೆ ಬರ್ತದೆ, ಉಸಿರಾಟ, ಚಲನೆ, ವಿಸರ್ಜನೆ. ಸೊ ಸಿಂಪಲಾಗಿ ನೀವೇನು ಮಾಡ್ಬೋದಪ್ಪ ಅಂದರೆ ಇದ್ರ ಬಗ್ಗೆ ವಿವರಣೆಯನ್ನು ಕೂಡ ಬರೆದ್ರೆ ನಡೀತದೆ. ಇನ್ನು ಲಾಸ್ಟ್ 4 ಮಾರ್ಕ್ಸ್ ಕ್ವಶನ್ ಇತ್ತು. ಸಸ್ಯಾಹಾರಿ, ಮಾಂಸಾಹಾರಿ ಮತ್ತು ಮಿಶ್ರಾಹಾರಿಗಳಿಗೆ 4 ಉದಾಹರಣೆಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿತ್ತು. ಸಸ್ಯಾಹಾರಿಗಳು ಹಸು, ಮೇಕೆ, ಆನೆ, ಜಿಂಕೆ. ಮಾಂಸಾಹಾರಿಗಳು ಸಿಂಹ, ಹುಲಿ, ಮೊಸಳೆ, ಕೊಕ್ಕರೆ. ಮಿಶ್ರಹಾರಿಗಳು ಮನುಷ್ಯ, ನಾಯಿ, ಬೆಕ್ಕು ಮತ್ತು ಕರಡಿ ಅಂತಕ್ಕಂಥ ಬರೆದ್ರೆ ಸಾಕು. ಇಷ್ಟಿತ್ತು 5ನೇ ತರಗತಿಯ ಪರಿಸರ ಅಧ್ಯಯನದಲ್ಲಿ ಬಂದಿರತಕ್ಕಂಥ ಜೀವ ಜಗತ್ತು ಪಾಠದ LBA ಬೇಸ್ಡಲ್ಲಿರ್ತಕ್ಕಂಥ ಘಟಕ ಪರೀಕ್ಷಾ ಪ್ರಶ್ನೆ ಪತ್ರಿಕೆ. ಸೊ ನಾನು